ಅಭಿಮಾನಿ ದೇವರುಗಳೇ, ಈಗ ಹಿಂದಿನ ನಾನು ಹೇಳಿದೆ ಹರಿಹರ ಪುರದ ಮಠದ ಮುಂಭಾಗದಲ್ಲಿ ಒಂದು ವಿಡಿಯೋನ ಮಾಡಿದೆ. ಸೊ ಅದೇ ಪ್ರಾಂಗಣದಲ್ಲಿರ್ತಕ್ಕಂಥದ್ದು. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಕಾಮಧೇನು ಕೇಳಿದ್ದನ್ನು ಕೊಡುವ ದೇವತೆ ಎನ್ನುವುದು ಲೋಕ ಪ್ರಸಿದ್ಧವಾದ ವಿಚಾರವಾಗಿದೆ. ಆದ್ದರಿಂದ ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಕಾಮಧೇನುವನ್ನು ನಾವು ಆರಾಧಿಸುತ್ತೇವೆ. ತೀರ್ಥಕ್ಷೇತ್ರದಲ್ಲಿ ನಾವು ದೇವರಿಗೆ ಯಥಾಶಕ್ತಿ ಸೇವೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕೊನೆಯಲ್ಲಿ ವಿಮಾನ ಗೋಪುರ ಕಲಶವನ್ನು ದರ್ಶನ ಮಾಡಿದರೆ ನಮ್ಮ ಪ್ರಾರ್ಥನೆ ಶೀಘ್ರವಾಗಿ ಫಲಿಸುತ್ತದೆ. ಅಂದರೆ ವಿಮಾನ ಗೋಪುರ ಕಲಶವೂ ಸಹ ನಮಗೆ ಇಷ್ಟಾರ್ಥವನ್ನು ಕರುಣಿಸುವ ಕಾಮಧೇನು ಆಗಿದೆ. ಆದ್ದರಿಂದ ಪ್ರತ್ಯಕ್ಷ ಕಾಮಧೇನುವಿನ ಮೂಲಕ ಕಾಮಧೇನು ಸ್ವರೂಪವಾದ ವಿಮಾನ ಗೋಪುರ ಕಲಶವನ್ನು ದರ್ಶನ ಮಾಡುವುದು ಬಹಳ ವಿಶೇಷವಾಗಿರುತ್ತದೆ. ಇಂತಹ ದಿವ್ಯ ದರ್ಶನದಿಂದ ನಮ್ಮ ಸಕಲ ಪಾಪಗಳು ನಾಶವಾಗಿ ನಮ್ಮ ಇಷ್ಟಾರ್ಥಗಳು ಅತಿ ಶೀಘ್ರದಲ್ಲೇ ಖಂಡಿತವಾಗಿಯೂ ಸಿದ್ಧಿಸುತ್ತದೆ. ಜೀವಕ್ಷೇತ್ರ ಹರಿಹರಪುರದಲ್ಲಿ ಭಕ್ತಾದಿಗಳಿಗೆ ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅಂತಹ ಒಂದು ಕಳಶ, ಗೋಪುರ ಕಳಶ ಅಂತಕ್ಕಂಥದ್ದು ಇದೇ ಆಗಿದೆ. ಸೊ ಇದನ್ನು ನೋಡಿ ನಾವು ಧನ್ಯರಾಗೋಣ. ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಎಲ್ಲ ಬೇಡಿಕೆಗಳನ್ನು ಆ ದೇವರು ಈಡೇರಿಸ್ತಾನೆ ಅಂತಕ್ಕಂತಹ ಒಂದು ಧನ್ಯತಾ ಭಾವದಲ್ಲಿ ನಾನು ಮುಂದುವರಿತಾ ಇದ್ದೀನಿ.